ಈ ಒಂದು ಚಿತ್ರಕಲೆಗೆ ಮಂಡಲ ಆರ್ಟು ಅಂತ ಹೇಳ್ತಾರೆ. ಇದು ಒಂದು ಬುದ್ಧಿಸ್ಟ್ ಫಿಲಾಸಫಿಯಿಂದ ಬಂದಿರೋದು. ಅವರು ಈ ಥರ ಮಂಡಲ ಹಾಕಿ ಒಂದು ಸೂಕ್ಷ್ಮವಾದ ಡಿಸೈನು ಜಾಮೆಟ್ರಿಕಲ್ ಮೆಜರ್ಮೆಂಟ್ ಇಟ್ಕೊಂಡು ಹಾಕ್ತಿದ್ರು. ಆಮೇಲೆ ಆ ಡಿಸೈನಲ್ಲಿ ಬಣ್ಣದ ಮರಳು ತುಂಬ್ತಾಯಿದ್ರು. ಹಿಂಗೆ ಸತತ 12 ದಿನ ಮಾಡಿ ಕಡೆ 12ನೇ ದಿನ ಅವ್ರು ಹಾಕಿರೋ ಮಂಡಲನ ಅವರೇ ಅಳಿಸ್ತಾ ಇದ್ದರು. ಅಂದರೆ ಅವರಿಗೆ ಒಂದು ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಹೇಳ್ಕೊಡ್ತಿದ್ರು. ಇನ್ನು ಈಗಿನ ಕಾಲದಾಗ ನಾವು ಒಂದು ಡ್ರಾಯಿಂಗ್ ಬುಕ್ಕಲ್ಲಾಯಿತೋ ಒಂದು ವಾಲ್ ಪ್ಲೇಟ್ ಮೇಲಾಯಿತೋ ಈ ಥರ ಮಂಡಲ ಹಾಕ್ತೀವಿ. ಹಿಂಗೆ ಹಾಕೋದ್ರಿಂದ ಭಾಳ ಉಪಯೋಗ ಅದ. ಮಕ್ಕಳಲ್ಲಿ ಒಂದು ಕ್ರಿಯೇಟಿವಿಟಿ ಬರ್ತದೆ, ಒಂದು ಕಾನ್ಸಂಟ್ರೇಷನ್ ಬರ್ತದೆ, ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತದೆ, ಮತ್ತು ಒಂದೇ ಮೆಜರ್ಮೆಂಟ್ ಇಟ್ಕೊಂಡು ಎಲ್ಲ ಡಿಸೈನು ಒಂದೇ ಥರ ಆಗೋ ಹಂಗೆ ಅವರು ಕಲಿತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳು ಒಂದು ಕೂತ ಸ್ಥಳದಲ್ಲೇ ಕೂತು ಒಂದು ಕೆಲಸ ಮುಗಿಸೋದು ಕಲಿತಾರೆ. ಹಾಗಾಗಿ ಇದು ಒಂದು ಲರ್ನಿಂಗ್ ಮೆಥಡಾಲಜಿ ಅಂತ ನಾವು ಅಳವಡಿಸ್ಕೊಳ್ಳೋದ್ರಾಗ ಏನು ತಪ್ಪಿಲ್ಲ.